ಮದುವೆ ಮನೆಗಳಲ್ಲಿ ಇವಾಗ ಊಟ ಬಡ್ಸಕ್ಕಂತ ಬಂದಿರ್ತೀಯ. ಅಲ್ಲಿ ಏನಾಯ್ತು ಗೊತ್ತಾ, ಮೊನ್ನೆ ಏನಾಯ್ತು? ಊಟ ಬಡ್ಸೋಕ್ಕೆ ಒಂದು ಹುಡುಗಿ ಬಂದಿದ್ದಾಳೆ. ನಮ್ಮ ಹುಡುಗನಿಗೆ ಇನ್ನೂ ಮದುವೆ ಆಗಿಲ್ಲ, ಮದುವೆ ಏಜ್. ಒಂದು ಸ್ಮೈಲೇ ಮಗ, ಅದೇ ಚೌಟ್ರಿಲಿ ಅದೇ ಊಟದಲ್ಲಿ ಅವ್ರದ್ದು ಮದುವೆ ಆಗಿದೆ. ಖರ್ಚಿಲ್ಲ ಮಗ. ಅವ್ರಿಗೆ ಅಲ್ಲಿ ಬಂದಿರೋರೆ ಸಾಕ್ಷಿ ಮದುವೆ ಆಗಿದ್ದಾನೆ ಅಂತ. ನೆಕ್ಸ್ಟ್ ಡೇ ಹೆಂಗೆ ಮಾಡಿದ್ದಾರೆ, ತಗೊಂಡು ಮನೆಗೆ ಬಿಟ್ಟಿದ್ದಾರೆ. ಅವ್ರ ಅಪ್ಪ ಅಮ್ಮ ಶಾಕು. ಏನು ನನಗೆ ಹೇಳ್ದೆ ಮದುವೆ ಆಗ್ಬಿಟ್ಟಿದೆಯಲ್ಲ ಅಂತ ಶಾಕ್ ಆಗ್ಬಿಟ್ಟು ಆಚೆ ಹಾಕ್ಬಿಟ್ಟಿದ್ದಾರೆ ಮನೆಯಿಂದ. ಈ ಹುಡುಗ ಹುಡುಗಿನ ಮನೆಯಿಂದ ಆಚೆ ಹಾಕ್ಬಿಟ್ರು. ಸಮಥಿಂಗ್ ನೈಟ್ 12 ಗಂಟೆ ನನಗೆ ಕಾಲ್ ಬಂತು, ಮಗ ಈ ಥರ ಆಗ್ಬಿಟ್ಟಿದೆ, ಈ ಥರ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ನಾನು ಒಂದೇ ಸೆಕೆಂಡ್ ಅವನಿಗೆ ಯೋಚನೆ ಮಾಡಿಲ್ಲ. ನನ್ನ ಫ್ರೆಂಡು ಅಂದರೆ ಪ್ರಾಣ ಕೊಡೋಕ್ಕೂ ಸಿದ್ಧ, ಬ್ಲಡ್ ಕೊಡೋಕ್ಕೂ ಸಿದ್ಧ. ಯೋಚನೆ ಮಾಡಿಲ್ಲ. ಈ ಸೆಕೆಂಡಲ್ಲಿ 1 ಲ್ಯಾಕ್ ಚೆಕ್ಕು ಸೈಡ್ ಬಂದು 1 ಲ್ಯಾಕ್ ಚೆಕ್ಕು. ನಿನ್ನ ನಂಬಿಕೆ ಅಲ್ಲೋ ಪಾರೋ ಮಗ ಮನೆ ಹತ್ರ ಅಂದೆ. ಬಂದು ಸೆಕೆಂಡಲ್ಲಿ 12 ಗಂಟೆಯಲ್ಲಿ 1 ಲ್ಯಾಕ್ ಚೆಕ್ ಬರ್ಕೊಟ್ಟೆ. ಅವಾಗ ಅವನೊಂದು ಮಾತು ಹೇಳ್ದ, ಮಗ ನಾನು ಎಂತೆಂಥ ಫ್ರೆಂಡ್ನ ನೋಡ್ಬಿಟ್ಟಿದ್ದೀನಿ, ನಿನ್ನಂಥ ಫ್ರೆಂಡು ಜೀವನದಲ್ಲಿ ಸಿಗಬೇಕಂದ್ರೆ ನಾನು ಪುಣ್ಯ ಮಾಡಿರ್ಬೇಕು ಮಚ. ನನಗೆ ಹಂಗೆ ಕಣ್ಣಲ್ಲಿ ನೀರು ಕೊಟ್ಟು, ಏನೋ ಮಚ ನಾನು ಈ ಥರ ಸೀರಿಯಸ್ ಇದ್ದಾಗ ನೀನು ನನಗೆ ಎಷ್ಟೋ ಹೆಲ್ಪ್ ಮಾಡಿರ್ತೀಯ, ಇದೆಲ್ಲ ಯಾಕೋಲ್ಲ ಅಂದೆ. ಕೈ ಇಲ್ಲ ಮಗ, ನೀನು ನಾನು ಪ್ರಾಣ ಕಾಣೋ ಅಂದ. ಇವಾಗಲೂ ಹೇಳ್ತಾನೆ. ಇವಾಗ ಇರೋದು ಅವ್ನು ಬೇರೆ ದೇಶ. ಯಾವ ದೇಶ? ಅವನಿರೋದು ಬೇರೆ ದೇಶ. ಆ ದೇಶ ಬಂದ್ಬಿಟ್ಟು ಹೆಸರು ಮೇಬಿ ಇವಾಗ ನಾನು ಮಾತಾಡ್ತಾ ಬಂದಾಗ ಮರ್ತೋಗ್ಬಿಟ್ಟು, ಅದು ಬಂದ್ಬಿಟ್ಟು ಇದು ಜಾರ್ಖಂಡು. ಆ ಜಾರ್ಖಂಡ್ ದೇಶದಲ್ಲಿ ಹೇಳ್ತಾನೆ, ಎಲ್ಲೋದ್ರೂ ಹೇಳ್ತಾನೆ ನನ್ನ ಫ್ರೆಂಡು ನನ್ನ ಜೀವ. ಅವನು ಅವತ್ತು ಮಧ್ಯರಾತ್ರಿ 12 ಗಂಟೆಲಿ 1 ಲ್ಯಾಕ್ ಅವನು ಇದು ಕೊಟ್ಟಿಲ್ಲ ಅಂದಿದ್ರೆ, ಚೆಕ್ ಕೊಟ್ಟಿಲ್ಲ ಅಂದಿದ್ರೆ ನಾನು ಇವತ್ತು ಇಲ್ಲಿ ಬರೋಕ್ಕೆ ಆಗ್ತಾ ಇರಲಿಲ್ಲ, ನಾನು ಇಲ್ಲಿ ನಿಂತ್ಕೊಂಡು ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ನನ್ನ ಸ್ಫೂರ್ತಿ ನಾನು ಏನೇ ಕೆತ್ತರು, ನಾನು ಎಷ್ಟೇ ಸಕ್ಸಸ್ ಆದರೂ ಅವನೇ ಅಂತ ಹೇಳ್ದ. ಯಾರು ನಿಮ್ಮ ಫ್ರೆಂಡ್? ನನ್ನ ಫ್ರೆಂಡು ಮಗ. ಅದು ನೋಡಿ ನಂಗೆ ಖುಷಿ ಆಯಿತು. ಇವಾಗಲೂ ಹೇಳ್ತಾರೆ, ಏನೋ ಇವಾಗ ನಾನು ಬೇರೆ ಕಂಟ್ರಿ ಹೋಗೋದು ಬೇಡ, ಇಲ್ಲೇ ಇದ್ರೆ ಸಾಕು. ಅವ್ನು ಕಾಲ್ ಮಾಡ್ತಾ ಇರ್ತಾನೆ, ಮಗ ಏನೋ ಹೇಳ್ಬೇಕೇನೋ, ಮಗ ಹೆಲಿಕಾಪ್ಟರ್ ಕಳಿಸ್ತಾ ಲೈಫ್ ಕಳಿಸ್ಲಾ ಅಂತಾನೆ. ಯಾಕಂದ್ರೆ ಅಲ್ಲಿ ಅಷ್ಟೊಂದು ಶ್ರೀಮಂತ ಆಗಿದ್ದಾನೆ. ಯಾಕಂದ್ರೆ ಅಲ್ಲಿ ದುಡ್ಡು ಅಲ್ಲಿ ಅವ್ರು ಇವಾಗ ಬೇರೆ ನೆಕ್ಸ್ಟ್ ಲೆವೆಲ್ ಇತ್ತು. ಅದಕ್ಕೆಲ್ಲ ಯಾರು ಕಾರಣ? ನೀವು. ಹೌದು ಮಗ, ನಾನು ಹೇಳೋದು ನಾನಂದರೆ ತಪ್ಪಾಗ್ಬಿಡುತ್ತೆ ಜನಕ್ಕೆ. ಜನ ಏನು ಗೊತ್ತಾ, ವೀಡಿಯೋದಲ್ಲಿ ನಾನು ಹೆಲ್ಪ್ ಮಾಡಿದ್ದೀನಿ, ನಾನು ಒಬ್ಬರಿಗೆ ಊಟ ಕೊಡ್ಸಿದ್ದೀನಿ, ನಾನು ಒಬ್ಬರಿಗೆ ಕಾಸು ಕೊಟ್ಟಿದ್ದೀನಿ ಅಂದರೆ ತಪ್ಪಾಗ್ಬಿಡುತ್ತೆ. ಯಾವುದು ಹೇಳ್ಕೊಬಾರ್ದು. ನಾನು ಅದಕ್ಕೆ ನೋಡಿ ನಾನು ಏನು ಹೇಳಿದೆ ಅಂದರೆ, ನನ್ನ ಫ್ರೆಂಡ್ಗೆ ಹೆಲ್ಪ್ ಮಾಡಿದ್ದೀನಿ ಅಷ್ಟೇ. ನಾನು ಏನು ಕೊಟ್ಟಿದ್ದೀನಿ, ಅವನು ಏನು ಸಕ್ಸಸ್ ಕಾಣ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ನನ್ನಿಂದ ಸ್ಫೂರ್ತಿ ಏನಾಗಿದೆ ಅದು ಮಾತಾಡ್ತೀನಿ. ಅದು ಬಿಟ್ಟರೆ ನೋಡಿ, ಇನ್ನೂ ಏನು ಹೇಳ್ಬೇಕು ಅಂದ್ಕೊಂಡೆ ಅಂದರೆ, ಅವ್ನು ಮತ್ತೆ ನೆಕ್ಸ್ಟ್ ವೀಕ್ ಬರ್ತಾ ಇದ್ದಾನೆ ಇಂಡಿಯಾಗೆ ಬಂದು ಎಳಿತಾ ಇದ್ದಾನೆ. ಏರ್ಪೋರ್ಟಿಗೆ ನಾನೇ ಹೋಗ್ಬೇಕು, ಕರ್ಕೊಬರ್ಬೇಕಾರೆ. ಅವ್ನು ನಾನು ಹೋಗಿಲ್ಲ ಅಂದರೆ ಬರೋಲ್ಲ. ಮತ್ತೆ ಅವನು ಇದಕ್ಕೆ ಹೋಗ್ಬಿಡ್ತಾನೆ, ಜಾರ್ಖಂಡ್ಗೆ ಹೋಗ್ಬಿಡ್ತಾನೆ. ಅದಕ್ಕೆ ಏನು ಮಾಡೋದು ಅಂದ್ಕೊಂಡಿದ್ದೀನಿ ಅಂದರೆ, ನಿನ್ನೆ ಕಳಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ಆವಾಗ ಮೀಟಿಂಗ್ ಇದೆ. ನೀನು ಹೋಗು, ಕರ್ಕೊಂಡು ಆರಾಮಾಗಿ ಮತ್ತೆ ಅವ್ರನ್ನ ಜಾರ್ಖಂಡಿಗೆ ವಾಪಸ್ ಬಿಡು. ಮತ್ತೆ ಏನಾದ್ರು ಹೇಳೋದಿದ್ರೆ ಹೇಳು. ಏನು ಹೇಳೋದು? ಅದೇ ನೀವು ಈ ಥರ ಹೇಳಿದ್ ನೋಡಿ ನನಗೆ. ಒಂದು ನಿಮಿಷ ನೀನೇನು ಹೇಳ್ಬೇಡ. ಇವಾಗ ನಾನು ಹೇಳಿದ್ನಲ್ವಾ ನಮ್ಮ ಫ್ರೆಂಡ್ ಹಿಂಗಾಯ್ತು ಅಂತ, ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಹೇಳ್ಬೇಕು ನೀವು. ಅದೇ ಅಂದರೆ ನಾನು ನಿಮ್ಮ ಥರ ಬೆಳೆದು ನಿಮ್ಮ ಫ್ರೆಂಡ್ ಥರ ನನ್ನ ಯಾರಾದರೂ ಸಹಾಯ ಕೇಳ್ಕೊ ಬಂದರೆ ನಾನು ಅವರಿಗೆಲ್ಲ ಸಪೋರ್ಟ್ ಮಾಡಬೇಕು. ನೀವು 1 ಲ್ಯಾಕ್ ಬರ್ಕೊಟ್ಟಿದ್ದೀರಾ, ನನ್ನ ಕೈಲಾದಷ್ಟು ನಾನು 2 ಲ್ಯಾಕು 3 ಲ್ಯಾಕು ಆ ಥರ ಬರ್ಕೊಡೋಣ ಅಂತ ಇದ್ದೀನಿ. ಸೊ ಅದಕ್ಕೆಲ್ಲ ನಮ್ಮ ಆಡಿಯನ್ಸನ್ನ ಬೆಂಬಲಿಸಬೇಕು. ಇಲ್ಲ ಪಕ್ಕ ಮಗ, ನಮ್ಮ ಇವಾಗ ಯಾರು ನೋಡ್ತಾ ಇದ್ದಾರಲ್ಲ ವೀಡಿಯೋಸು, ಅವರೇ ನಮ್ಮನ್ನ ಬೆಳೆಸೋದಕ್ಕಿಲ್ಲ. ಅವರಿಂದ ನಾವು ಇಲ್ಲ. ಇಲ್ಲಿ ಯಾರು ಪ್ರತಿಯೊಬ್ಬರು ವೀಡಿಯೋ ನೋಡ್ತಾ ಇದ್ದಾರೆ ಒಂದು ಕಮೆಂಟ್ ಮಾಡಿ ಹೇಳ್ತೀನಿ. ನನಗೆ ನಂಬಿಕೆ ಇದೆ ಅವ್ರು ಬೆಳೆಸ್ತಾರೆ ಅಂತ. ಆಮೇಲೆ ಏನು ಗೊತ್ತಂತ, ಇಷ್ಟೇ ಎಲ್ಲನೂ ಹೇಳ್ಬಿಟ್ರೆ ನಮ್ಮ ಆಡಿಯನ್ಸ್ಗೆ, ನಮ್ಮ ಜನಕ್ಕೆ, ನಮ್ಮ ಅಭಿಮಾನಿಗಳಿಗೆ
ಈ ಎಲ್ಲ ಹೇಳ್ಬಾರ್ದು. ಎಪಿಸೋಡ್ 1, 2, 3 ಹಂಗೆ ಹೇಳೋಣ. ಬಸ್ ನನ್ನ ಫ್ರೆಂಡಿನ ಕತೆ ಹೇಗಿದು ಅಂತ ಕಮೆಂಟ್ ಮಾಡಿ. ಪಾರ್ಟ್ 2 ಇನ್ನೂ ಇದೆ. ಅದು ಈ ಫ್ರೆಂಡ್ನ ಕತೆ ಅಲ್ಲ, ಇತಿಹಾಸನೇ ಗೆದ್ದ ಶೂರ ವೀರ, ಇಡೀ ಪ್ರಪಂಚವನ್ನೇ ಅಲೆಕ್ಸಾಂಡರ್ ಅವರನ್ನು ಗೆದ್ದ ಗೆಳೆಯ, ಅವರ ಕತೆ ಹೇಳಕ್ಕೆ ಬರ್ತಾ ಇದೀವಿ. ಕಮಿಂಗ್ ಸಮ್ ಪಾರ್ಟ್ 2 ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್ ಲೈಸ್ ಬಾಯ್.